ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು, ಸಪ್ತಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಶುಕ್ರವಾರ ಸಹಜವಾಗಿ ನಮ್ಮ ಮನೆಗಳಲ್ಲಿ ಒಂದು ವಾಡಿಕೆ ಇರುತ್ತೆ. ಹೆಣ್ಣುಮಕ್ಕಳು ಪಾಪ ಅನುಸರಿಸ್ಕೊಂಡು ಬಂದಿದ್ದಾರೆ. ಮಂಗಳವಾರ ಮತ್ತು ಶುಕ್ರವಾರ ಸ್ತ್ರೀಯರು ಅಭ್ಯಂಗ ಸ್ನಾನ, ತಲೆಗೆ ಸ್ನಾನ ಮಾಡಬೇಕು ಅಂತ ಇದೆ. ಆ ಥರ ಪಾಪ ಎಷ್ಟೋ ಮನೆಗಳಲ್ಲಿ ಅದಿದೆ. ಶುಕ್ರವಾರ ಆದರೆ ಅದೊಂದು ರೀತಿಯ ಒಂದು ಸ್ವಚ್ಛತೆ, ನಿರ್ಮಲತೆ. ಅದು ಆ ತಲೆಗೆ ಹಾಕಿ ಸ್ನಾನ ಮಾಡಿ ಮಡಿ ವಸ್ತ್ರವನ್ನು ಉಟ್ರೇ, ಮಡಿ ಅಂದರೆ ಇನ್ನೇನಿಲ್ಲ, ಶುಭ್ರ ವಸ್ತ್ರ ಅಂತ. ಅದನ್ನು ಉಟ್ರೇ ಒಂದು ಸಹಜವಾಗಿ ಮನಸ್ಸಿನ ಒಳಗಿಂದ ಒಂದು ನಿರ್ಮಲತೆ ಏರ್ಪಾಡಾಗ್ಬಿಡುತ್ತೆ. ಈ ದಿವಸ ಒಂದು ಒಳ್ಳೆ ಪೂಜೆಗೂ ಹಾಗೆ ಸಿದ್ಧ ಆಗುತ್ತೆ ಮನಸ್ಸು. ಅಚ್ಚುಕಟ್ಟಾಗಿ ಒರೆಸಿದ್ರೇ, ದೇವರ ಮನೆಯನ್ನು ಚೆನ್ನಾಗಿ ಒರೆಸಿದ್ರೇ ಒಂದು ನಿರ್ಮಲ ಭಾವನೆ ಉಂಟಾಗುತ್ತೆ. ಆ ರೀತಿಯಲ್ಲಿ ಪಾಪ ಈ ದಿವಸ ಮಹಾಲಕ್ಷ್ಮಿ ಪೂಜೆ ಮಾಡ್ತಕ್ಕಂಥದ್ದೆಲ್ಲ ತಮಗೆ ಬಂದಿದೆ. ಅದು ಸಂಸ್ಕಾರದಿಂದಾಗಿ ಬಂದಿರತಕ್ಕಂಥ ಒಳ್ಳೆಯದು ಆಚರಣೆ, ಅದನ್ನು ಮಾಡಬೇಕು. ಆದರೆ ಅದರ ಜೊತೆಗೆ ಮನಸ್ಸಿನ ಭಾವನೆಯನ್ನು ಸಮರ್ಪಣೆ ಮಾಡುವಾಗ ಮಹಾಲಕ್ಷ್ಮಿಗೆ ಅಷ್ಟೇ ನಾವು ಹೇಗೆ ಶುಚಿಯಾದವೋ, ಸ್ನಾನ ಮಾಡಿ ನಾವು ಎಲ್ಲ 25 ಬಕೆಟ್ ಸ್ನಾನ ಮಾಡಿಬಿಟ್ವಿ, ಅಚ್ಚುಕಟ್ಟಾಗಿ ನೀರು ಖಾಲಿ ಆಯಿತು, ಕೊಳೆ ಸ್ವಲ್ಪ ಮಟ್ಟಿಗೆ ಹೋಯಿತು. ಆದರೆ ಮನಸ್ಸಿನಲ್ಲಿ ಇದೆಯಲ್ಲ ಕೊಳೆ, ಅದನ್ನು ನಿವಾರಣೆ ಮಾಡ್ಕೊಂಡು ಕೂತ್ಕೋಬೇಕು ಆ ಪೀಠದ ಮುಂದೆ ಅಥವಾ ಆ ಮಹಾಲಕ್ಷ್ಮಿ ಮುಂದೆ ಕೂತಾಗ. ಹಾಗೆ ಮನಸ್ಸಿನಲ್ಲೂ ಒಂದು ರಾಶಿ ಕೊಳೆ ಇಟ್ಕೊಂಡು ಕೂತ್ರೆ ಮಹಾಲಕ್ಷ್ಮಿಗೆ ಅದು ಗೊತ್ತಾಗದೇ ಏನೂ ಅಲ್ಲ. ಬರೀ ಹೊರಗಡೆ ಚೆನ್ನಾಗಿ ತೊಳೆದುಬಿಟ್ಟು ಒಳಗಡೆ ಗಲೀಜಾಗಿದ್ದರೆ, ಒಂದು ಅನ್ನ ಕುಕ್ಕರ್ ಹೊರಗಡೆ ಚೆನ್ನಾಗಿ ತೊಳೆದು ಬಿಡೋದು, ಒಳಗಡೆ ನೋಡಿದ್ರೆ ನೆನ್ನೆದೆಲ್ಲ ಇದೆ, ಆ ಥರ ಆಗಿಬಿಡುತ್ತೆ. ಮುಖ್ಯವಾಗಿ ಬೇಕಾಗಿರೋದು ಒಳಗೆ ತೊಳಿಬೇಕು ಪಾತ್ರೆಯನ್ನು. ಗಲೀಜಾಗಿರೋ ಪಾತ್ರೆ ಚೆನ್ನಾಗಿ 20 ಸಲ ಅಲ್ಲಿ ಕ್ಲೀನ್ ಮಾಡ್ಕೋಬೇಕು. ಹೊರಗೆ ತೊಂದರೆ ಇಲ್ಲ, ಹೊರಗೇನೋ ಒಂದು ಸಣ್ಣ ಪುಟ್ಟ ಮಸಿ ಇದ್ದರೂ ನಡೆಯುತ್ತೆ, ಅದು ನಮ್ಗೆ ಯಾವುದು ತಾಗೋದಿಲ್ಲ. ಹಾಗೆ ನಾವು ಮಹಾಲಕ್ಷ್ಮಿ ಪೂಜೆಗೆ ಕುಳಿತಾಗ ಮನಸ್ಸು ಹಾಗೆ ನಿರ್ಮಲ ಮಾಡ್ಕೋಬೇಕು. ಎಲ್ಲ ಆ ಚಿತ್ತ ಚಾಂಚಲ್ಯದಿಂದಾಗಿ ಉಂಟಾಗ್ತಕ್ಕಂಥ ಬೇರೆ ಬೇರೆ ಆಕರ್ಷಣೆಗಳ ಕೊಳಕಿದೆಯಲ್ಲ, ಅದನ್ನು ನಾವು ಮೊದಲು ಅದನ್ನು ಶುಚಿಗೊಳಿಸಿ, ಅದಕ್ಕಾಗಿಯೇ ಪೂಜೆಯ ಸಂಕಲ್ಪ ಆದ ನಂತರ ಪೂರ್ವದಲ್ಲಿಯೇ, ಸಂಕಲ್ಪಕ್ಕೂ ಪೂರ್ವದಲ್ಲಿಯೇ ಪ್ರಾಣಾಯಾಮ ಅಂತ ಹೇಳಿದೆ. ಪ್ರಾಣವನ್ನು, ಆಯಾಮ ಅಂದರೆ ಏನು? ತಗೊಳ್ಳೋದು. ಪ್ರಾಣ ಅಂದ್ರೇನು? ಗಾಳಿ. ಆ ಉಸಿರನ್ನು ನೀವು ಒಳಗೆ ಎಳೆದು ಅದನ್ನು ಕುಂಭಕ ಅಲ್ಲಿ ಕ್ಷಣಕಾಲ ನಿಲ್ಲಿಸಿ ಮತ್ತು ಅದನ್ನು ಹೊರಗೆ ಬಿಡ್ತಕ್ಕಂಥದ್ದು. ಇದು ಮೂಲಕ ಚಿತ್ತಶುದ್ಧಿ ಏರ್ಪಾಡಾಗತ್ತೆ. ಚಿತ್ತಶುದ್ಧಿ ಆದಮೇಲೆ ಕರ್ಮಕ್ಕೆ ಬರಬೇಕು. ಮನಸ್ಸಿನ ಶುದ್ಧಿ ಮಾಡಿಕೊಂಡು ಕರ್ಮಕ್ಕೆ ಬರಬೇಕು. ಆಗ ಕರ್ಮವೂ ಶುದ್ಧಿಯಾಗುತ್ತೆ. ನೀವು ಮಾಡ್ತಕ್ಕಂಥ ಪೂಜೆಯು ಪುಣ್ಯ ಸಂಗ್ರಹಕ್ಕೆ ಒಂದು ದಾರಿಯಾಗುತ್ತೆ. ಹೀಗಾಗಿ ಬಾಹ್ಯಾಭ್ಯಂತರ ಎರಡೂ ಶುಚಿತ್ವ ಬೇಕು. ಮಹಾಲಕ್ಷ್ಮಿ ಮುಂದೆ ನಾನು ಸುಳ್ಳು ಆರೋಪ ಮಾಡಿಕೊಂಡು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಮನಸ್ಸಿನ ಒಳಗಿನ ಶುಚಿತ್ವದಿಂದಾಗಿ ಮಹಾಲಕ್ಷ್ಮಿಗೆ ತುಂಬ ಹತ್ತಿರ ಆಗ್ತೀನಿ ನಾನು. ಈ ಸಂಗತಿ ನಮಗೆ ಗೊತ್ತಾಗಬೇಕು. ನೀವು ಪೂಜೆಗೆ ಹೋಗೋ ಮುನ್ನ ಇದನ್ನು ಅರ್ಥ ಮಾಡಿಕೊಳ್ಳಿ ಅನ್ನೋ ಕಾರಣಕ್ಕೆ ನಿಮ್ಮ ಮುಂದೆ ನಿವೇದನೆ ಮಾಡಿದ್ದಾಯಿತು. ನಾವು ಹೆಚ್ಚು ಕಾಲ ನೋಡಿ ಆಲೋಚನೆಗಳಿಂದ ವಿರಕ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿಕ್ಷಣ ಆಲೋಚನೆ ಬರ್ತಾ ಇರುತ್ತೆ. ಮನಸ್ಸು ಹಾಗೆ ಮರ್ಕಟ, ಸಾಕ್ಷಾತ್ ಕೋತಿ, ಹಾಗೆಯೇ ಮನಸ್ಸು ಮರ್ಕಟ ಅಂತ ಹೇಳಿದ್ದು. ಅದನ್ನು ನಾವು ಹಿಡಿದಿಡೋದು ಬಹಳ ಕಷ್ಟ. ನಾವು ಧ್ಯಾನ, ನಾವು ಪೂಜೆ ಆ ಸಮಯದಲ್ಲಿ ಆ ಪ್ರಯತ್ನ ಮಾಡಬೇಕು. ಒಂದು ದಿನಕ್ಕಾಗಲ್ಲ ಇದು. ಸತತ ಅಭ್ಯಾಸ, ನಿರಂತರ ಅಭ್ಯಾಸದಿಂದ ಮಾನಸಿಕ ಶುಚಿತ್ವ ಗಳಿಸಲಿಕ್ಕೆ ಸಾಧ್ಯವಾಗುತ್ತೆ. ಈ ಪ್ರಯತ್ನ ಇವತ್ತಿನಿಂದ ಪ್ರಾರಂಭ ಆಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.